ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇನ್ನೇನು ಕೆಲ ದಿನಗಳಲ್ಲೇ ಪ್ರಾರಂಭ ಆಗಲಿದೆ. ಇದರ ಹಿನ್ನೆಲೆ ಅಧಿವೇಶನಕ್ಕೂ ಮುನ್ನವೇ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಕೇಳೋದಕ್ಕೆ ಸಿಗ್ತಾ ಇದೆ. ಗೋಕಾಕ್ ಜಿಲ್ಲೆ ರಚನೆಗೆ ಹೋರಾಟ ತೀವ್ರಗೊಂಡಿದ್ದು, ಜಿಲ್ಲೆಗೆ ಒತ್ತಾಯಿಸಿ ಇವತ್ತು ಗೋಕಾಕ್ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರಂತೆ. ಗೋಕಾಕ್ ಬಂದ್ಗೆ ಕರೆ ನೀಡಿದ್ದಾರೆ ಜಿಲ್ಲಾ ಹೋರಾಟಗಾರರು. ಶೂನ್ಯ ಸಂಪಾದನಾ ಮಠದ ಸ್ವಾಮೀಜಿ ನೇತೃತ್ವದಲ್ಲಿ ಈ ಹೋರಾಟ ಆಗಲಿದ್ದು, ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ರಾಯಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತದ ತನಕೂ ಕೂಡ ಈ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರತಿ ಬಾರಿ ಕೂಡ ಈ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗೋ ಹೊತ್ತಿಗೆ ಇಂಥದ್ದೊಂದು ಗೋಕಾಕ್ ಜಿಲ್ಲೆ ರಚನೆಗೆ ತೀವ್ರಗೊಳ್ಳುತ್ತೆ ಹೋರಾಟ. ಈ ಬಾರಿಯೂ ಕೂಡ ತೀವ್ರಗೊಂಡಿದೆ ಹೋರಾಟ. ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡುವುದು, ಸರ್ಕಾರದ ಗಮನವನ್ನು ಸೆಳೆಯುವಂತ ಕಾರ್ಯವನ್ನ ನಾವು ಮಾಡ್ತೇವೆ. ನಾಳೆ ಗೋಕಾಕ್ ಬಂದಾದ ನಂತರ 2-3 ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಮೂಡಲಿ ತಾಲೂಕ ಗೋಕಾಕ್ ತಾಲೂಕಿನ ಕೆಲವೊಂದಿಷ್ಟು ಜನ ಮುಖಂಡರುಗಳು ಕರ್ಕೊಂಡು, ಮಠಾಧೀಶರನ್ನು ಕರ್ಕೊಂಡು, ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡುವಂತ ಕಾರ್ಯವನ್ನು ಕೂಡ ಈ ಒಂದು 4-5 ದಿವಸದಲ್ಲಿ ಕೂಡ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈ ವಿಷಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ